ஆஃப்ரிக்காக ஆண்டுடைய வார்த்தைகளாக ஒரு ஜெபிப்பார்கள். ஒரு ஸ்மாலாக டைரெக்டாக அதனுடைய வார்த்தையை நாம் கேட்கிறோம். ಪ್ರಾರ್ಥಿಸೋಣ, ಜಪಿக்கலாம். ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆಯೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಅಪ್ಪ, ಇಲ್ಲಿ ಬಂದಿರುವ ಎಲ್ಲ ಸೇವಕರು ಸ್ವಾಮಿ, ನನ್ನ ಸೇವಕರು ಸ್ವಾಮಿ, ಅಪ್ಪ, ನಾವೆಲ್ಲರೂ ಸ್ವಾಮಿ, ನಾವು ಸಭೆಯಾಗಿ ನಾವು ತಲೆಬಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೇ, ಏಸಪ್ಪ, ನೀವೆಲ್ಲ ಮಾತು ಸ್ವಾಮಿ, ಆಕಾಶ ಭೂಮಿ ಅಳಿದು ಹೋದರು, ಕರ್ತನೇ ನಿಮ್ಮ ಮಾತುಗಳು ಅಳಿದು ಹೋಗುವುದಿಲ್ಲ ಸ್ವಾಮಿ ದೇವರೇ. ನಿಮ್ಮ ಸೇವಕರ ಮುಖಾಂತರವಾಗಿ ಸ್ವಾಮಿ ನಮಗೆ ಯಾವ ವಾಕ್ಯವನ್ನು ನೀವು ಅಪ್ಪ ತರಲಿದ್ದೀರಿ ಸ್ವಾಮಿ ದೇವರೇ, ಆ ವಾಕ್ಯದ ಮುಖಾಂತರವಾಗಿ ಮಾತಾಡಿ ಕರ್ತನೆ, ನಾವು ನಮ್ಮ ಮನೆಗೆ ಹೋಗಬೇಕಾದ್ರೆ, ಸೇವೆಗೆ ಹೋಗಬೇಕಾದ್ರೆ ಸ್ವಾಮಿ ದೇವರೇ, ನಮ್ಮನ್ನು ನೀವು ಆತ್ಮ ಪ್ರಾಣ ಶರೀರವಾಗಿ ಉಜ್ಜೀವ ಮಾಡಿ, ಎಂಪವರ್ ಮಾಡಿ, ರಿಫ್ರೆಶ್ ಮಾಡಿ ಕಳಿಸಿರಿ ಸ್ವಾಮಿ ದೇವರೇ. ಹೌದು ಸ್ವಾಮಿ, ಕರ್ತನೆ ಕೊಟ್ಟಿರುವಂಥ ಕಾಣಿಕೆಗಳನ್ನು ಆಶೀರ್ವದಿಸಲಿ. ಹೌದು ಸ್ವಾಮಿ, ಭಾರವಾಗಿ ಸೇವೆ ಮಾಡುವಂಥ ಶೇಖರ್ ಪಾಲ್ ಐನವರು ಮತ್ತೆ ಹಾಗೆ ಸ್ವಾಮಿ ಅಪ್ಪ ಗಣ ಸೇವಕರಾದ ಜ್ಞಾನ ಐನವರು ಅವರಿಬ್ಬರನ್ನು ಸಹ ಆಶೀರ್ವದಿಸಲಿ. ಈ ಪ್ರಾರ್ಥನೆ ಎಲ್ಲ ಸೇವಕರನ್ನ ಅಪ್ಪ ಸಭಾಪಾಲಕರನ್ನ ಬಲಪಡಿಸುವಂತೆ ಅವ್ರ ಕೃಪೆನ ಮಾಡಿ, ಇಪ್ಪ ಯಾರೆಲ್ಲ ಈ ಕಾಣಿಕೆ ಕೊಟ್ಟರು ಅವ್ರಿಗೆ 10ರಷ್ಟು 20ರಷ್ಟು ತಿರುಗಿ ಕೊಡಿ ಸ್ವಾಮಿ ಅವರೇ. ಅಪ್ಪ, ವಾಕ್ಯ ಭಾಗವನ್ನ ಆಶೀರ್ವದಿಸಿರಿ, ಕಾಣಿಕೆ ಭಾಗವನ್ನ ಆಶೀರ್ವದಿಸಿರಿ. ಏಸಪ್ಪ, ನೀವು ಹೆಚ್ಚಿಸಲ್ಪಡಬೇಕು,